ನಮಸ್ಕಾರ, ನಾನು ಶುಭಾ. ಚಪ್ಪಲಿ ಇಡೋದಕ್ಕೆ ಸ್ಟ್ಯಾಂಡ್ ಇಲ್ವಾ? ಇಲ್ಲಾಂದರೆ ಸ್ಟ್ಯಾಂಡೇ ಬೇಕಾಗಿಲ್ಲ. ಬರೀ ಹಳೆ ಬಾಟಲ್ ನೀವು ಬಿಸಾಕ್ತಿರಲ್ಲ, ಆ ಬಾಟಲ್ಸ್ ಇದ್ದರೆ ಸಾಕು, ನಿಮ್ಮ ಚಪ್ಪಲಿನೂ ಜೋಡಿಸಿಡ್ಬೋದು. ವಿಡಿಯೋನು ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ. ಗೋರಿಕಾಯಿ ನಮಗೆ ಕಟ್ ಮಾಡೋದೇ ಕಷ್ಟ ಅಂದ್ಕೊಳ್ಳೋರು ಬಿಗಿನರ್ಸು ಏನು ಮಾಡಬೇಕಂದ್ರೆ, ಮೊದಲು ಗೋರಿಕಾಯಿ ನೀಟಾಗಿ ವಾಶ್ ಮಾಡ್ಕೊಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ಬೇಕು. ಎಲ್ಲ ಹಂಗೆ ಒಂದು ಸ್ವಲ್ಪ ಇಟ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟಿದ್ದೀನಲ್ಲ, ಲಾಸ್ಟ್ ಎಡ್ಜಸ್ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ನಿಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೋದು ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಕಟ್ ಮಾಡೋದ್ರಿಂದ. ಇಲ್ಲ ನಮಗೆ ಸ್ವಲ್ಪ ದೊಡ್ಡದಾಗಿ ಬೇಕನ್ನೋರು ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ಲಾಸ್ಟ್ ಬಂದಾಗ ರಬ್ಬರ್ ಬ್ಯಾಂಡ್ ತೆಗೆದುಬಿಟ್ಟು ನೋಡಿ ಸಣ್ಣ ಕಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ತೆಗೆದುಬಿಡಿ. ನೋಡಿ ಎಷ್ಟೊಂದು ಸಣ್ಣ, ಎಷ್ಟು ಬೇಗನೆ ಕಟ್ ಮಾಡಿದ್ದೀನಿ ಗೋರಿಕಾಯಿ. KG ಗಟ್ಟಲೆ ಗೋರಿಕಾಯಿ ಇದ್ದರೂ ನಿಮಿಷದಲ್ಲಿ ಕಟ್ ಮಾಡ್ಬೋದು. ಈ ಟ್ರಿಕ್ಸಿಂದ ಖಂಡಿತ ಟ್ರೈ ಮಾಡಿ. ಸೌತೆಕಾಯಿ ಸಿಪ್ಪೆ ತೆಗಿಯೋಣ ಅಂದರೆ ಪೀಲರ್ ಸಿಕ್ಕಲ್ಲ. ಚಾಕುವಲ್ಲಿ ತೆಗಿಯೋಣ ಅಂದರೆ ತುಂಬ ಮೇಲೆ ಸಿಪ್ಪೆ ವೇಸ್ಟ್ ಆಗುತ್ತೆ. ತಕ್ಷಣ ನೀವೇನು ಮಾಡಬೇಕಂದ್ರೆ, ಯಾವುದನ್ನ ಬಾಟಲ್ ಮುಚ್ಚಳ ಅಂದರೆ ಈ ಸಿರಪ್ ಎಲ್ಲ ತಂದಿರ್ತೀರಲ್ಲ, ಆ ಮುಚ್ಚಳದಲ್ಲಿ ಸಿಪ್ಪೆ ತೆಗಿಯೋದ್ರಿಂದ ಕಮ್ಮಿ ವೇಸ್ಟ್ ಆಗುತ್ತೆ, ಬೇಗನೂ ತೆಗಿಬೋದು. ಬೆಳ್ಳುಳ್ಳಿ ಸಿಪ್ಪೆ ತೆಗಿಯೋದೇ ಕಷ್ಟ ಅಂದ್ಕೊಳ್ಳೋರು, ನಿಮಗೆ ಬೆಳ್ಳುಳ್ಳಿ ಎಷ್ಟು ಬಿಡಿಸ್ಬೇಕಲ್ವ, ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಆಗಲಿ ಇಲ್ಲ ಕೊಕೊನೆಟ್ ಆಯಿಲ್ ಆಗಲಿ ಸೇರಿಸ್ಬಿಟ್ಟು ನೋಡಿ ಬಿಸಿ ಪಾತ್ರೆ ಮೇಲೆ ಇಟ್ಟಿದ್ದೀನಿ. ಕೆಳಗಡೆ ಸಾಂಬಾರು ಬಿಸಿ ಆಗ್ತಾಯಿದೆ, ಅದ್ರ ಮೇಲೆ ಈ ಪ್ಲೇಟ್ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಸ್ವಲ್ಪ ಹೊತ್ತು ಆದಮೇಲೆ ಸಿಪ್ಪೆ ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಸಿಪ್ಪೆ ಬಂದುಬಿಡ್ತಾ ಇದೆ. ಈ ಟ್ರಿಕ್ಸಿಂದ ನೀವು ಎಷ್ಟೇ ಬೆಳ್ಳುಳ್ಳಿ ಬೇಕಾದರೂ ಸಿಪ್ಪೆ ಬಿಡಿಸ್ಕೊಬಿಡ್ಬೋದು. ಅಂದರೆ ಒಬ್ಬೊಬ್ಬರು ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಟಿರ್ತಾರಲ್ಲ, ಅವ್ರಿಗೂ ಇದು ಯೂಸ್ ಆಗುತ್ತೆ. ಮತ್ತು ಫಸ್ಟೇ ಬಿಡಿಸ್ಬಿಟ್ಟು ಸಿಪ್ಪೆ ಸ್ಟೋರ್ ಮಾಡಿರ್ತಾರಲ್ಲ, ಅವ್ರು ಕೂಡ ಹಿಂಗೆ ಮಾಡ್ಕೋಬೋದು. ನೋಡಿ ಒಂದು ನ್ಯಾಪ್ಕಿನ್ಗೆ ಹಾಕ್ಕೊಂಡು ಹಿಂದ್ಗಡೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟಿದ್ದೀನಿ. ಕೈಯಲ್ಲಿ ಚೆನ್ನಾಗಿ ಇಸ್ಕ್ತಾ ಇದ್ದೀನಿ. ಅಂದರೆ ಇದು ನಿಧಾನವಾಗಿ ಮಾಡಬೇಕು, ಸ್ವಲ್ಪ ಹೊಡೀರಿ, ಇಲ್ಲಾಂದರೆ ಹಿಂದೆ ಮುಂದೆ ಹಿಂಗೆ ಅನ್ಬೇಕು. ಅಂದರೆ ನಿಧಾನವಾಗಿ ಮಾಡಬೇಕು, ಜಾಸ್ತಿ ಪ್ರೆಷರ್ ಹಾಕಿ ಮಾಡಬಾರ್ದು. ಒಂದು ಪ್ಲೇಟ್ಗೆ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಸಪ್ರೇಟ್ ಆಗಿದೆ, ಬೆಳ್ಳುಳ್ಳಿನೂ ಸಪ್ರೇಟ್ ಆಗಿಬಿಟ್ಟಿದೆ. ಯಾವುದಾದ್ರೂ ಒಂದೊಂದು ಹೋಗಿರಲ್ಲ ಅಷ್ಟೇ, ಇನ್ನೆಲ್ಲ ನೀಟಾಗಿ ರಿಮೂವ್ ಆಗಿಬಿಟ್ಟಿರುತ್ತೆ. ಅಕಸ್ಮಾತ್ ಸ್ವಲ್ಪ ಹೋಗ್ದಿರೋದು ನೀವು ಕೈಯಲ್ಲೇ ನೀಟಾಗಿ ಸಿಪ್ಪೆ ತೆಗೆದುಕೊಬಿಡಿ. ನೋಡಿ ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇವಾಗ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟೊಂದು ಈಸಿ ಟ್ರಿಕ್ಸು, ಎಷ್ಟು ಬೆಳ್ಳುಳ್ಳಿ ಇದ್ದರೂ ಬಿಡಿಸ್ಬಿಡ್ಬೋದು ಈ ಟ್ರಿಕ್ಸಿಂದ. ಕಾರ್ಡ್ಬೋರ್ಡ್ ಶೀಟು ಅಂದರೆ ನಾವು TV ಆ ಥರ ಯಾವುದನ್ನ ವಸ್ತುಗಳು ಮಿಕ್ಸಿ ಎಲ್ಲ ತಂದಾಗ ಬಾಕ್ಸ್ ಬಂದಿರುತ್ತಲ್ಲ, ಆ ಬಾಕ್ಸಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಲರ್ ಪೇಪರ್ ಒಂದು ಬೇಕು. ಸ್ವಲ್ಪ ಫೆವಿಕಾಲ್ ಹಾಕ್ಬಿಟ್ಟು ನೀವು ಕಲರ್ ಪೇಪರ್ ಮೆತ್ತಿಸ್ಕೋಬೋದು. ಇಲ್ಲ ನಮ್ಮ ಮನೇಲಿ ಕಲರ್ ಪೇಪರ್ಸ್ ಇಲ್ಲ ಅನ್ನೋರು ಹಂಗೆ ಬೇಕಾದರೂ ಇಡ್ಬೋದು. ಅಂದರೆ ನೀವು ಕಲರ್ ಪೇಪರಿಂದ ಮೆತ್ತಿಸಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೂಡ. ಕಾರ್ಡ್ಬೋರ್ಡ್ ಶೀಟ್ ಅಷ್ಟೇ ಸ್ವಲ್ಪ ದಪ್ಪ ಇರಬೇಕು, ಜಾಸ್ತಿ ತೆಳುವಾಗಿರೋದು ತಗೋಬೇಡಿ. ಒಂದು ಸ್ವಲ್ಪ ದಪ್ಪ ಇದೆ ನಂದು, ನೀವು ಅಷ್ಟೇ ಒಂದು ಸ್ವಲ್ಪ ದಪ್ಪ ಇರೋದೇ ತಗೋಬೇಕು. ಒಂದು ಬಾಟಲಿಂದ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಆ ಮುಚ್ಚಳ ಇರುತ್ತಲ್ಲ ಅಲ್ಲಿ ಕರೆಕ್ಟಾಗಿ ಒಂದು 4 ಕಡೆನೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ಪೆನ್ನಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಬಿಟ್ಟು ಅದಕ್ಕೆ ನೀಟಾಗಿ ಆ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿ ಹೋಲ್ ಮಾಡ್ಕೋಬೇಕು. ನಾನು ಕತ್ರಿಯಲ್ಲೇ ನೀಟಾಗಿ ಮಾಡ್ಕೊತಾ ಇದ್ದೀನಿ ನೋಡಿ. ಹೋಲ್ ನೀಟಾಗಿ ಹಂಗೆ 4 ಕಡೆನೂ ಮಾಡ್ಕೊಬಿಟ್ಟು ಬಾಟಲ್ ನೋಡಿ, ವೇಸ್ಟ್ ಬಾಟಲ್ದು ಮುಂದೆ ಭಾಗ ಒಂದು 4 ಬಾಟಲ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಾರ್ಡ್ಬೋರ್ಡ್ ಶೀಟ್ ಕಲರ್ ಪೇಪರ್ ಮೆಸ್ಸಿದ್ವಲ್ಲ, ಅದಕ್ಕೆ ಹಿಂದ್ಗಡೆ ವುಡ್ ಪೀಸ್ ಒಂದು ತೆಳುವಾಗಿರಬೇಕು, ವುಡ್ ಪೀಸು. ಇಲ್ಲ ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ದು ಆ್ಯಂಗರ್ಸ್ ಇರುತ್ತಲ್ಲ, ಅದು ಬೇಕಾದರೂ ಮೆಸ್ಸೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ನಾವು ಚಪ್ಪಲಿ ಇಟ್ಟಾಗ ಅಂತ. ಇವಾಗ ಬಾಟಲ್ಸ್ ನೋಡಿ 4 ಕಡೆನೂ ಹಾಕ್ಬಿಟ್ಟು ಮುಚ್ಚಳ ಹಾಕ್ಬಿಟ್ಟಿದ್ದೀನಿ ಅವಾಗೆ. ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ಗೂ ಅಷ್ಟೇ ಕಲರ್ ಪೇಪರ್ ಮೆಸ್ಸಿ ವುಡ್ ಪೀಸ್ ಮೆಸ್ಸಿಬಿಟ್ಟಿದ್ದೀನಿ. ಹೋಲ್ಸ್ ಒಂದು 4 ಹೋಲ್ಗಳು ಮಾಡ್ಕೊಳ್ಳಿ. ಒಂದು 4 ಬಾಟಲ್ಗೆ ಈ ಥರ ವೇಸ್ಟ್ ಬಾಟಲ್ಗೆ ಮರಳು ತುಂಬಿಸಿದ್ದೀನಿ. ನೀವು ಮಣ್ಣು ಬೇಕಾದರೂ ತುಂಬಿಸ್ಬಿಟ್ಟು ಆ ಹೋಲ್ಗಳಕ್ಕೆ ಬಾಟಲ್ ಇಟ್ಬಿಟ್ಟು ಮುಚ್ಚಳ ಹಾಕ್ಬಿಡಿ. ಇನ್ನೊಂದು ನಾವು ಬಾಟಲ್ಸ್ ಒಂದು ಅರ್ಧಕ್ಕೆ ಕಟ್ ಮಾಡಿ ಇಟ್ಟಿದ್ವಲ್ಲ, ಅದಕ್ಕೆ ಫೆವಿಕಿಕ್ ಹಾಕ್ಬಿಟ್ಟು ಅದ್ರ ಮೇಲೆ ಮೆತ್ತಿಸ್ಬಿಡಿ. ನೋಡಿ ಚಪ್ಪಲಿ ಸ್ಟ್ಯಾಂಡ್ ತೋರಿಸ್ತಾ ಇದ್ದೀನಿ. ನಮಗೆ ಸ್ವಲ್ಪ ಕೆಳಗಡೆ ವುಡ್ ಪೀಸು ಹಾಕಿರ್ತೀವಲ್ಲ, ಒಂದಷ್ಟು ಚಪ್ಪಲಿ ಇಟ್ಕೋಬೋದು. ನೀವು ಕಾರ್ಡ್ಬೋರ್ಡ್ ಶೀಟ್ ಹೆಂಗೂ ಬಿಸಾಕ್ತಿರಲ್ಲ, ಅದ್ರ ಬದಲು ಈ ಥರ ಮಾಡಿ ನಿಮ್ಮ ಚಪ್ಪಲಿಗಳ್ನು ಈ ಗೇಟ್ ಹತ್ರ ಆಗಲಿ, ಇಲ್ಲಿ ನಾನು ಸರ್ಜಾ ಕೆಳಗಡೆ ಇಟ್ಟಿದ್ದೀನಿ ಅಂದರೆ ನೀರೇನು ಬೀಳಲ್ಲ ಇಲ್ಲಿ. ಟ್ರೈ ಮಾಡಿ ಚಪ್ಪಲಿ ಸ್ಟ್ಯಾಂಡ್ ಇಲ್ಲ ಅಂದರೆ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.